ಈ ಮೋಡ ಬಿತ್ತನೆ ಅನ್ನುವ ವಿಚಾರ ನಿಮಗೆ ಮನಸೆಳೆದಿದ್ದು ಹೆಂಗೆ? ಯಾಕೆ ಅದ್ರ ಬಗ್ಗೆ ನಿಮಗೆ ಗಮನ ಯಾರು ಹಾಕದೇ ಇರುವಂತ ಒಂದು ಗಮನವನ್ನ ನೀವು ಹಾಕಿದ್ರಲ್ಲ, ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್? ಇಲ್ಲ, ನಾನು ಇಂಜಿನಿಯರಿಂಗ್ ಮುಗಿಸಿದಾಗ ಸಾಫ್ಟ್ವೇರ್ದು ಫೀಲ್ಡ್ ಭಾಳ ಬೂಮಲ್ಲಿತ್ತು. ಹಂಗಂತೇಳಿ ನಾನು ಒಂದು ಸಾಫ್ಟ್ವೇರ್ ಕಂಪ್ನಿ ಮಾಡಿದೆ. ನಾನು ನಮ್ಮ ಸ್ನೇಹಿತರೆಲ್ಲ ಸೇರಿ ಆ ಸೆಪ್ಟೆಂಬರ್ 11 ಟ್ವಿನ್ ಟವರ್ ಬಾಂಬಿಂಗ್ ಆಯ್ತಲ್ಲ, ಅವಾಗ ಅನಿವಾರ್ಯವಾಗಿ ನಾವು ಸಾಫ್ಟ್ವೇರ್ ಕಂಪ್ನಿ ಕ್ಲೋಸ್ ಮಾಡಬೇಕಾಯ್ತು. ಅವಾಗ ನಮ್ಮ ತಂದೆ ಲಾಸ್ ಆಯ್ತು ಸ್ವಲ್ಪ. ಹಾಗಿದ್ದಕ್ಕೆ ನಮ್ಮ ತಂದೆ ಇಲ್ಲಿ ಅಗ್ರಿಕಲ್ಚರ್ ಮಾಡೋರು ಯಾರು ಇಲ್ಲ, ಒಕ್ಕಲ್ತನ ಮಾಡೋರು ಯಾರು ಇಲ್ಲ. ಅಲ್ಲಿ ಲಾಸ್ ಆಗಿದ್ದು ತಲೆ ಕೆಡಿಸ್ಕೊಂಡು ಬಂದು ಇಲ್ಲೇ ಒಕ್ಕಲ್ತನ ಮಾಡು ಅಂತ ಹೇಳಿದಾಗ 2 ವರ್ಷ ನಾನು ಅಗ್ರಿಕಲ್ಚರ್ ಆಗಿ ರೈತರಾಗಿ ಕೆಲಸ ಮಾಡಿದೆ. ನನ್ನ ದುರದೃಷ್ಟಕ್ಕೆ SM ಕೃಷ್ಣ ಟೈಮಲ್ಲಿ ಇದು SM ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ 3 ವರ್ಷ ಸತತ ಬರಗಾಲಗಳು ಬಂತು. ನಾನು ಏನು ಒಕ್ಕಲ್ತನ ಮಾಡೋಕ್ಕೆ ಹೋದೆ, ಅಗ್ರಿಕಲ್ಚರ್ ಮಾಡೋಕ್ಕೆ ಹೋದೆ, ಕೃಷಿ ಮಾಡೋಕ್ಕೆ ಹೋದಾಗ 3 ವರ್ಷ ಬರಗಾಲ. ನನ್ನ ದುರದೃಷ್ಟ ಅದು ಅದೃಷ್ಟನೋ ಅಂತ ಹೇಳ್ಬೋದು. ಯಾಕಂದರೆ ಆ ಕಷ್ಟಗಳು ಗೊತ್ತಾಗದೇ ಇದ್ದರೆ ನಾನು ನೀರನ್ನು ರೈತರಿಗೆ ನೀರಿಗೆ ಕೊರತೆ ಇರೋದನ್ನ ಹೆಂಗೆ ನಿಭಾಯಿಸೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಆ ಕಷ್ಟ 2-3 ವರ್ಷ ಕಷ್ಟ ಕಾಲ ನೋಡಿ ನಾನು ನೀರಿಲ್ಲದೆ ಇದ್ದರೆ ಮನುಷ್ಯನೂ ಬದುಕೋಕ್ಕಾಗಲ್ಲ, ಪ್ರಾಣಿ ಪಕ್ಷಿಗಳು ಬದುಕೋಕ್ಕಾಗಲ್ಲ ಅಂತ ಕಂಡ್ಕೊಂಡು ಆವಾಗ ಅದೇ ಟೈಮಲ್ಲಿ ನಮ್ಮ HK ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟರ್ ಇದ್ದರು, SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು. ಕರೆಕ್ಟ್. ಅಮೇರಿಕದಿಂದ ಒಂದು ಕಂಪ್ನಿನ ಕರ್ಕೊಂಬಂದು ಮೋಡ ಬಿತ್ತನೆಯನ್ನು ಮಾಡಿಸಿದ್ರು. ನಾನು ಅವಾಗ ರೈತ. ಆವಾಗ ನಾನು ನಮ್ಮೂರ ಮೇಲೂ ಅದು ವಿಮಾನನ ಓಡಾಡೋದು ನೋಡಿ ಅದು ಬಂದು ಹೋದ್ಮೇಲೆ ಮಳೆನೂ ಆಗಿದ್ದನ್ನು ನಾನು ನೋಡಿದೆ. ಆವಾಗ ನನಗೆ ನೀರಿಗೆ ಏನಾರು ಮಾಡಬೇಕು ಅಂತಕ್ಕಂಥ, ರೈತರಿಗೋಸ್ಕರ ನೀರಿಗೆ ಆಗಲಿ ಕುಡಿಯೋ ನೀರಿಗಾಗಲಿ ಏನಾರು ಮಾಡಲೇಬೇಕು, ಯಾಕಂದರೆ ಇದು ಜೀವಜಲ, ಇದಕ್ಕೋಸ್ಕರ ಏನಾರು ಮಾಡಲೇಬೇಕು ಅಂತೇಳಿ ನಾನು ಮೊದಲು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಹೈಡ್ರೋ ಫ್ರ್ಯಾಕ್ಚರಿಂಗ್ ಅಂತ. ಅದು ನೀರಿಗೆ ಸಂಬಂಧಪಟ್ಟಿದ್ದು. ಈ ಟೆಕ್ನಾಲಜಿನೂ ಇಂಡಿಯಾದಲ್ಲಿ ನನ್ನ ಬಿಟ್ಟರೆ ಯಾರ ಹತ್ರನೂ ಇಲ್ಲ. ನಮ್ದೆಲ್ಲ ಬಿಸ್ನೆಸ್ಸು ಈ ಥರ ಟೆಕ್ನಾಲಜಿಕಲ್ ರಿಲೇಟೆಡು ಭಾಳ ನಿಶ್ ಏರಿಯಾದಲ್ಲಿ ನಾನು ವೆರಿ ಯುನಿಕ್ ಪರ್ಸನಾಲಿಟಿ ಯು ಆರ್. ಹೈಡ್ರೋ ಫ್ರ್ಯಾಕ್ಚರಿಂಗ್ ಅಂದರೆ ನಿಮಗೆ ಹಂಗೆ ಹೇಳಬೇಕು ಅಂತ. ಪ್ಲೀಸ್ ಸರ್ ಹೇಳಿ, ನಾವು ತಿಳ್ಕೊಳ್ಳೋಣ. ಈಗ ಬೋರ್ವೆಲ್ಲಲ್ಲಿ ನೀರು ಕಮ್ಮಿ ಆದಾಗ, ಡಿಫಂಕ್ಟ್ ಬೋರ್ವೆಲ್ ಅಂತೀವಿ, ಡಿಫಂಕ್ಟ್ ಆದಾಗ ಯೂಶ್ವಲಿ ಏನು ಮಾಡ್ತೀವಿ ನಾವು ಅಂತಂದರೆ ಇನ್ನೊಂದಿಷ್ಟು ಆಳ ತೆಗೆದು ಮತ್ತು ಫರ್ದರ್ ಡೀಪನಿಂಗ್ ಮಾಡ್ತಕ್ಕಂಥ ಹಳೆ ಪದ್ಧತಿ ನಾರ್ಮಲಿ ಇದು ಇದ್ದೇ ಇದೆ. ಈ ಟೆಕ್ನಾಲಜಿ ಹಂಗಿಲ್ಲ, ವರ್ಟಿಕಲಿ ಹೋಗಿಲ್ಲ, ಕೆಳಗೆ ಹೋಗಿಲ್ಲ, ಹಾರಿಜಾಂಟಲಿ ಹೋಗಿ ಪಕ್ಕದಲ್ಲಿರ್ತಕ್ಕಂಥ ಸ್ಟ್ರೀಮನ್ನು ಇಲ್ಲಿಗೆ ತಗೊಂಬರ್ತಕ್ಕಂಥ ತಂತ್ರಜ್ಞಾನ. ಫಸ್ಟ್ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಹೈಡ್ರೋ ಫ್ರ್ಯಾಕ್ಚರಿಂಗ್ ಇಂದ. ಹೈಡ್ರೋ ಫ್ರ್ಯಾಕ್ಚರಿಂಗ್ ನೀರನ್ನು ಉಪಯೋಗಿಸಿ, ಹೈಡ್ರೋ ಅಂದರೆ ನೀರು, ಫ್ರ್ಯಾಕ್ಚರ್ ಅಂದರೆ ನಾವು ಮೊದಲು ಕ್ಯಾಮ್ರಾ ಬಿಟ್ಟಿರ್ತೀವಿ ಬೋರ್ವೆಲಲ್ಲಿ, ರಾಕ್ಸಲ್ಲಿ ಕ್ರ್ಯಾಕ್ಗಳಿರ್ತವೆ, ಅಲ್ಲಿ ವ್ಯಾಕ್ಯೂಮ್ ಕ್ಲೋಸ್ ಮಾಡಿ ಆ ಕ್ರ್ಯಾಕ್ ಮುಖಾಂತರ ಹೈ ಪ್ರೆಷರ್ ವಾಟರ್ ಬಿಟ್ಟು ಆ ಕ್ರ್ಯಾಕ್ನ ಅಗಲ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಸ್ಟ್ರೀಮು ಜಾಯಿನ್ ಆದ ತಕ್ಷಣ ಇಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್, ಜಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ತಂತ್ರಜ್ಞಾನ ಫಸ್ಟ್ ನೀರಿಗೋಸ್ಕರ ಮಾಡಿದ್ದಂಥದ್ದು. ಅದು ಸಾಲದು ಅನ್ನಿಸ್ತು. ಆವಾಗ ನಾನು ಮೋಡ ಬಿತ್ತನೆ ಆಗಲೇ SM ಕೃಷ್ಣ HK ಪಾಟೀಲ್ ಅವರು ಮಾಡಿದ್ದು ನೋಡಿದ್ದೆ. ನಾನು ಅಮೇರಿಕಕ್ಕೆ ಹೋಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ, ಸೌತ್ ಆಫ್ರಿಕಾಗೆ ಹೋಗಿ, ಆಮೇಲೆ ಜರ್ಮನಿಗೆ ಹೋಗಿ ಎಲ್ಲ ಹೋಗಿ ಅಧ್ಯಯನ ಮಾಡಿ, ಅಮೇರಿಕದ ಒಂದು ವೆದರ್ ಮಾಡಿಫಿಕೇಷನ್ ಇಂಟರ್ನ್ಯಾಷನಲ್ ಅಂತ ಒಂದು ಕಂಪ್ನಿ ಜೊತೆ ಟೈಅಪ್ ಮಾಡಿಕೊಂಡು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಈಗ ಐ ಆಮ್ ಇಂಡಿಪೆಂಡೆಂಟ್ ಕ್ಲೌಡ್ ಸೀಡಿಂಗ್ ಆಪರೇಟರ್. ನೀವು ಅಷ್ಟೇ ಇಂಡಿಪೆಂಡೆಂಟ್ ಅಲ್ಲ, ನಮ್ಮ ರೈತರು ಕೂಡ ಇದರಿಂದ ಇಂಡಿಪೆಂಡೆಂಟ್ ಆಗ್ತಾ ಇದ್ದಾರೆ. ನೀವು ಮಾಡಿರೋದು ಬರೀ ಮೋಡ ಬಿತ್ತನೆ ಅಲ್ಲ, ಅವರ ವಿಶ್ವಾಸ ಬಿತ್ತನೆ, ಅವ್ರಿಗೊಂದು ಆತ್ಮವಿಶ್ವಾಸ, ಜೊತೆಗೆ ಜೀವ ಬಿತ್ತನೆ ಅಂತ ನನಗನ್ನಿಸ್ತಾ ಇದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.